ಕೆಲಸ ಆಯ್ತಾ ಇಲ್ವಾ ಅಂತ ಕಾಲ್ ಬರೋವರೆಗೂ ಈ ಟೆನ್ಷನ್ ಮಾತ್ರ ನಿಲ್ಲಲ್ಲ. ಆಗ್ಲೇನೆ ಅಪ್ಪನ ಫಾಲೋ ಮಾಡ್ತಿದ್ದೀನಿ ಅಂತಂದ. ಇಷ್ಟೊತ್ತಾದ್ರೂ ಏನೂ ಅಪ್ಡೇಟ್ಸ್ ಇಲ್ಲ. ಅಪ್ಪ ಸಿಕ್ಕಿದಾರೋ ಇಲ್ವೋ, ಏನಾಗಿದ್ಯೋ ಏನೋ, ಏನ್ ಮಾಡಿದನು. ಕಾಲ್ ಬರೋವರೆಗೂ ನಾನಿಲ್ಲಿ ಟೆನ್ಷನ್ಗೆ ಎದೆ ಹೊಡ್ಕೊಂಡು ಸಾಯ್ಬೇಕು. ಸಿಕ್ಕಾಕೊಂಡ್ಬಿಟ್ಟಿದೆ, ಬರ್ತಾ ಇಲ್ವಲ್ಲ. ಅಪ್ಪಿ ತಪ್ಪಿ ಏನಾದ್ರೂ ಮಿಸ್ ಆದ್ರೆ ಸೆಕೆಂಡ್ ಚಾನ್ಸೇ ಇಲ್ಲ. ನಾನೇ ನನ್ನ ಕುಂಡಿ ತೊಳ್ಕೊಂಡು ಮಣ್ಣು ಹೊತ್ಕೊಂಡು ಮಲ್ಕೋಬೇಕಾಗತ್ತೆ. ಹ್ಯಾಂಡ್ ಬ್ರೇಕ್ ತೆಗೆದ್ಬಿಟ್ಟಿದ್ದಾನೆ. ಅಂಕಲ್, ನೀವೇನು ಹೆದರ್ಕೋಬೇಡಿ, ಧೈರ್ಯವಾಗಿರಿ. ಗಾಡಿ ಹತ್ರ ಬರಬೇಡ, ದೂರ ಹೋಗು. ಈ ಗಾಡಿಗೆ ಕಂಟ್ರೋಲ್ ಇಲ್ಲ, ಬ್ರೇಕ್ ಬೇರೆ ಬಿಟ್ಟಲ್ಲ, ದೂರ ಹೋಗು. ಬ್ರೇಕ್ ಹಿಡಿಸಲ್ವಾ? ಅಯ್ಯೋ ದೇವ್ರೆ, ಏನ್ ಮಾಡೋದು ಇವಾಗ? ಅಣ್ಣ, ಏನ್ ಮಾಡೋದು ಇವಾಗ? ದೂರ ಹೋಗು. ಬೇಡ ಹತ್ರ ಬರಬೇಡ, ದೂರ ಹೋಗು. ಹಲೋ, ಯಾಕಿಷ್ಟು ಲೇಟ್ ಮಾಡ್ದೆ? ಸಾಯ್ತಿದ್ದೀನಿ ನಾನು ಆವಾಗ್ಲಿಂದ. ಒಂದ್ ಕಾಲ್ ಮಾಡಿ ಏನಾಯ್ತು ಅಂತ ಹೇಳಕ್ಕಾಗಲ್ಲ. ಟೆಲ್ ಮಿ ವಾಟ್ ಹ್ಯಾಪನ್. ಓ ಹಲೋ ಮೇಡಮ್, ಕೂಲ್ ಡೌನ್. ನೀನ್ ಇಷ್ಟು ಹೆದರೋ ತರ ಏನು ಇಲ್ಲ, ಎಲ್ಲ ನಾವ್ ಅನ್ಕೊಂಡಾಗೆ ಆಗಿದೆ. ಚಿಯರ್ಸ್. ಓ ಮೈ ಗಾಡ್, ರಿಯಲಿ? ನಿಜವಾಗ್ಲೂ ಕೆಲಸ ಮಾಡಿ ಮುಗಿಸ್ತಾ? ಎಸ್, ನಿಮ್ಮಪ್ಪನ್ ಕತೆನೂ ಮುಗ್ದಂಗೆ. ಗಾಡಿ ಕಂಟ್ರೋಲ್ ಇಲ್ದೆ ಇಗ್ಗ ಮುಗ್ಗ ಫಾಸ್ಟ್ ಆಗಿ ಹೋಗ್ತಾ ಇದೆ. ಇಷ್ಟರಲ್ಲೇ ಯಾವ್ದಾದ್ರು ಲಾರಿಗೋ ಟೆಂಪೋಗೋ ಹೊಡೆದು ನಿಮ್ಮಪ್ಪ ಆನ್ ಸ್ಪಾಟ್ ಔಟ್ ಆಗೋದು ಅಂತೂ ಫಿಕ್ಸ್. ನೀನು ತಿಥಿಗ್ ರೆಡಿ ಮಾಡ್ಕೊ. ಥ್ಯಾಂಕ್ ಯು ಸೋ ಮಚ್. ಇವತ್ತಿಂದ ನನ್ನ ಲೈಫಲ್ಲಿ ಯಾವ ಭಯನೂ ಇರಲ್ಲ. ಒಂದೇ ಏಟ್ಗೆ ಎಲ್ಲ ಟೆನ್ಷನು ಹೋಯ್ತು. ನಿನ್ ಲೈಫ್ನ ರಿಸ್ಕ್ಗೆ ಹಾಕಿ ನನಗಿಷ್ಟು ದೊಡ್ಡ ಹೆಲ್ಪ್ ಮಾಡಿದ್ಯಾ ಪ್ರಖ್ಯಾತ್. ನಿನ್ ಕೈಗೆ ಸೇರ್ಬೇಕಾಗಿರೋ ರಿವಾರ್ಡ್ ಸಿಕ್ಕೇ ಸಿಗತ್ತೆ. ಇನ್ಫ್ಯಾಕ್ಟ್ ನೀನ್ ಕೇಳಿರೋದಕ್ಕಿಂತ ಡಬಲೇ ಕೊಡ್ತೀನಿ. ಡೋಂಟ್ ವರಿ. ನಿನಗೋಸ್ಕರ ಏನೇನೋ ಮಾಡಿದ್ದೀನಿ, ಆದ್ರೆ ಈ ತರ ಸಾಹಸ ಯಾವತ್ತೂ ಮಾಡಿರ್ಲಿಲ್ಲ. ಆದ್ರೆ ಈಗ ಅದೂ ಆಗೋಯ್ತು. ಒಟ್ನಲ್ಲಿ ನೀನ್ ಚೆನ್ನಾಗಿರ್ಬೇಕು. ನೀನು ಚೆನ್ನಾಗಿರ್ಬೇಕು ಕಣೋ. ಇನ್ಫ್ಯಾಕ್ಟ್ ತುಂಬಾ ಚೆನ್ನಾಗಿರ್ಬೇಕು. ಅದಕ್ಕೆ ಬೇಕಾಗಿರೋ ವ್ಯವಸ್ಥೆನ ನಾನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಬಾಯ್ ಮೈ ಸೋ ಕಾಲ್ಡ್ ಅಪ್ಪ. ನನ್ನ ಪಾಡಿಗೆ ನಾನು ಭೂಪತಿನ ಮದ್ವೆ ಆಗಿ ಹೋಗೋಣ, ಆಮೇಲೆ ನೀವು ಉಂಟು ನಿಮ್ ಲೈಫ್ ಉಂಟು ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವೇನ್ ಮಾಡಿದ್ರಿ? ಆ ನಕ್ಷತ್ರ ಅಪ್ಪ ಅಮ್ಮ ಹುಡುಕ್ತೀನಿ ಅಂತ ನನ್ ದಾರಿಗೆ ಅಡ್ಡ ನಿಂತ್ರಿ. ನನ್ ದಾರಿಗೆ ಅಡ್ಡ ನಿಂತವ್ರನ್ನ ಅಡ್ಡ ಮಲಗಿಸ್ದೆ. ನನ್ಗೂ ಬೇರೆ ದಾರಿ ಇಲ್ಲ. ಅಂಕಲ್, ಏನಾದ್ರೂ ಮಾಡಿ, ಹೇಗಾದ್ರೂ ಮಾಡಿ ಗಾಡಿ ಸ್ಟಾಪ್ ಮಾಡಿ. ಇಲ್ಲ ಪುಟ, ಎಲ್ಲ ಟ್ರೈ ಮಾಡಿದ್ದೀನಿ, ಬ್ರೇಕ್ ಹಿಡಿತಾ ಇಲ್ಲ. ನನ್ ಟಾರ್ಗೆಟ್ ಒಂದೇ. ಸರ್,
ಇಗ್ನಿಷನ್ ಆಫ್ ಮಾಡಿ, ಗಾಡಿ ಸ್ಲೋ ಆಗುತ್ತೆ. ಅದ್ ಬಿಟ್ರೆ ನಮ್ಗೆ ಬೇರೆ ದಾರಿ ಇಲ್ಲ. ಭೂಪತಿ ಅವನು ನನ್ನವನಾಗ್ಬೇಕು. ಬೇಗ ಅಂಕಲ್ ಏನಾದ್ರೂ ಮಾಡಿ. ಅದಕ್ಕೋಸ್ಕರ ಜೀವ ಬಿಡಕ್ಕೂ ರೆಡಿ, ಜೀವ ತೆಗ್ಯಕ್ಕೂ ರೆಡಿ. ದೇವ್ರೆ, ನನ್ನ ಅಪ್ಪನ ಉಳ್ಸು. ಅವ್ರಿಗೇನು ಆಗ್ಬಾರ್ದು. ಏನಾದ್ರೂ ದಾರಿ ತೋರ್ಸು. ನನಗ್ ನನ್ನ ಅಪ್ಪ ಬೇಕು. ಅಲ್ಲ ಟ್ರ್ಯಾಕ್ಟರ್ ಕಾಣ್ತಿದಲ್ವಾ, ಅಲ್ಲಿ ಗಾಡಿ ನಿಲ್ಸಿ. ಕಾರ್ಗಿಂತ ಸ್ಪೀಡ್ ಆಗಿ ಹೋಗಿ. ಬೇಗ ಬೇಗ. ಮೇಡಮ್ ಏನ್ ಮಾಡಕ್ ಕೊಟ್ಟಿದ್ದೀರಾ? ನಾನು ಹೇಳ್ತೀನಿ, ಹೋಗಿ ಅಣ್ಣ. ಆಯ್ತು ಮೇಡಮ್. ಅಂಕಲ್ ಅಂಕಲ್, ನನ್ ಜೀವ ಉಳಿಸ್ಬಿಟ್ಟ ಮಗಳೇ ನೀನು. ನನ್ ಜೀವ ಉಳಿಸ್ಬಿಟ್ಟ ಇವತ್ತು. ನೀವ್ ಆರಾಮಾಗಿದ್ದೀರಲ್ವಾ? ಅವ್ನು ನಿಮ್ಗೇನು ಮಾಡಿಲ್ಲ ತಾನೆ? ಇಲ್ಲ, ನನ್ಗೇನು ಆಗಿಲ್ಲ. ನಾನು ಆರಾಮಾಗೇ ಇದ್ದೀನಿ. ಇವತ್ತು ನಾನು ಬದುಕೋ ಆಸೆನ ಬಿಟ್ಬಿಟ್ಟಿದ್ದೆ. ನೀನ್ ಬಂದು ನನ್ ಜೀವ ಉಳಿಸ್ಬಿಟ್ಟೆ ಪುಟ್ಟ. ಏಯ್ ಯಾರಮ್ಮ ನೀನು? ಕಣ್ ಕಾಣಕ್ಕಿಲ್ವಾ ನಿಮ್ಗೆ? ರೋಡೇ ನಿಮ್ಮ ಅಪ್ಪನ ಅನ್ಕೊಂಡಿದ್ಯಾ? ನೋಡಿ, ದಯವಿಟ್ಟು ಬೈಬೇಡಿ. ನನ್ ಮಗಳು ನನ್ ಜೀವ ಉಳಿಸಕ್ಕೆ ಬೇರೆ ವಿಧಿ ಇಲ್ಲದೆ ಹೀಗ್ ಮಾಡ್ಬೇಕಾಯ್ತು. ಇಲ್ದಿದ್ರೆ ನನ್ ಗಾಡಿ ಬೇರೆ ಎಲ್ಲಾರ ಹೋಗಿ ಗುದ್ದಿರೋದು. ನಿಮ್ ಜೀವ ಉಳ್ಸಕ್ ಹೋಗಿ ನಮ್ ಜೀವ ಹೋಗತ್ತಲ್ಲ ಸರ್. ನಾವು ಯಾವ ದಣಿ ಹತ್ರ ಹೋಗಿ ಹೇಳಿ ಸರ್? ದಯವಿಟ್ಟು ಹಂಗೆಲ್ಲ ಮಾತಾಡ್ಬೇಡಿ. ತಗೊಳ್ಳಿ, ಇದಿಟ್ಕೊಳ್ಳಿ. ನಿಮ್ಗಾಗಿರೋ ತೊಂದರೆ ಬಗ್ಗೆ ನಮಗೂ ಬೇಜಾರಾಗಿದೆ. ಆದ್ರೆ ಬೇರೆ ವಿಧಿ ಇಲ್ಲದೆ ಹೀಗ್ ಮಾಡ್ಬೇಕಾಯ್ತು. ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಬಾಡಿ ಬರುತ್ತೆ. ಎಲ್ರೂ ಬರ್ತಾರೆ, ಗೊಳೋ ಅಂತಾರೆ. ನೀನು ಅದಕ್ಕೆ ಅನ್ಬೇಕಲ್ವಾ? ಇವತ್ತು ನನಗೆ ಇನ್ನೊಂದು ಜನ್ಮನೇ ಕೊಟ್ಬಿಟ್ಟಿದ್ಯಾ. ಇದನ್ನ ನಾನು ಯಾವತ್ತೂ ಮರೆಯಲ್ಲ ಪುಟ್ಟ, ಯಾವತ್ತೂ ಮರೆಯ. ಇದು ಯಾವ್ಯಾವ್ದೋ ಜನ್ಮದ ಬಂದ ಅಲ್ಲಪ್ಪ, ಈ ಜನ್ಮದ್ದೇ. ನೀವು ನನ್ನ ಅಪ್ಪ ಅನ್ನೋ ಬಂದ, ನಾನ್ ನಿಮ್ ಮಗಳು, ನಿಮ್ ರಕ್ತ ಅನ್ನೋ ಬಂದ. ಇವತ್ತೇನಾದ್ರೂ ನಾನ್ ನಿಮ್ಮನ್ನ ಉಳಿಸ್ಕೊಡೋದಕ್ಕೆ ಸೋತಿದ್ರೆ ಈ ಜನ್ಮದಲ್ಲೇ ನನ್ನನ್ನು ಕ್ಷಮಿಸ್ಕೋತಿರ್ಲಿಲ್ಲ. ಅದೆಂಥದ್ದೇ ಪರಿಸ್ಥಿತಿ ಬರಲಿ, ನನ್ನ ಜೀವ ಕೊಟ್ಟಾದ್ರೂ ಸರಿ, ನಿಮಗ್ ಮಾತ್ರ ನಾನು ಏನು ಆಗ್ದಂಗೆ ಕಾಪಾಡ್ತೀನಿ. ಹಾ, ಟ್ರೈ ಮಾಡ. ಅಪ್ಪ, ಶ್ವೇತಾ ಅದ್ರೂ ಕ್ಯೂಟ್ ಆಗಿ ಆಡ್ಬೇಕು. ಟ್ರೈ ಸಮಥಿಂಗ್ ಎಲ್ಸ್.
ಯಾಕಮ್ಮ ಇವತ್ತು ಸಡನ್ ಆಗಿ ಏನೇನೋ ಕೇಳ್ತಿದ್ಯಾ? ಯಾಕೋ ಹಾಗೆ ಅನ್ನಿಸ್ತು ಕಣೋ. ನನ್ನ ಪ್ರೀತಿ, ನನ್ನ ಕೇರು ನಿನಗೆ ಉಸಿರುಗಟ್ಟಿ ಅದು ನನ್ನಿಂದ ನಿನ್ನನ್ನು ದೂರ ಮಾಡ್ತಿದ್ಯೇನೋ ಅಂತ. ಅಮ್ಮ, ಇನ್ನೊಂದು ಮಾತು ಬತ್ತಿ, ನಿಂಗೆ ಶ್ವೇತಾ ಕಂಡ್ರೆ ಇಷ್ಟ ಅಲ್ವಾ? ಅವಳ ಜೊತೆ ಖುಷಿಯಾಗಿದ್ಯಾ ಅಲ್ವಾ? ಯು ರಿಯಲಿ ಲವ್ ಹರ್, ರೈಟ್? ಆಫ್ ಕೋರ್ಸ್ ಮಾ, ಐ ರಿಯಲಿ ಲವ್ ಹರ್. ಮೊನ್ನೆ ನಮ್ಮಿಬ್ರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದು ನಿಜ. ಈಗ ಅದು ಸರಿ ಹೋಯ್ತು. ನಿನ್ನೆ ನಾನು ಅವರು ವಿ ರಿಯಲಿ ಹ್ಯಾಡ್ ಅ ಗುಡ್ ಟೈಮ್. ಜೊತೆಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ, ಡಿನ್ನರ್ಗೆ ಹೋಗಿದ್ವಿ. ಈಗ ನಮ್ಮಿಬ್ರ ಮಧ್ಯೆ ಎಲ್ಲಾನು ಸಾರ್ಟ್ ಔಟ್ ಆಯ್ತು. ನೀ ಖುಷಿಯಾಗಿದ್ಯಾ ಅಲ್ವಾ? ಗುಡ್ ಟು ನೋ. ಶ್ವೇತಾ ಮುಂದೆ ನಿನ್ನ ಲೈಫ್ ಪಾರ್ಟ್ನರ್ ಆಗೋಳು. ಅವಳ ಜೊತೆ ನೀನು ಖುಷಿಯಾಗಿಲ್ಲ, ಮನಸ್ಸಿಲ್ಲ ಅಂದರೆ ಮುಂದೆ ಕಷ್ಟ ಆಗತ್ತೆ ಕಣೋ. ಅಮ್ಮ, ನೀನು ನಿಜ ಹೇಳು. ನೀನು ಯಾವತ್ತೂ ಈ ರೀತಿ ಪ್ರಶ್ನೆ ಮಾಡಲ್ಲ. ಇವತ್ತು ಯಾಕೆ ಈ ರೀತಿ ಪ್ರಶ್ನೆ ಕೇಳ್ತಿದ್ಯಾ? ಗೊತ್ತಿಲ್ಲ, ಸುಮ್ಮನೆ ಕೂತಿದ್ದಾಗ ಆವಾಗ ಏನೇನೋ ಯೋಚನೆ ಬರುತ್ತೆ. ನೀನಿಬ್ರು ಅಣ್ಣಂದ್ರ ಮದ್ವೆನೂ ನೆನಪಾಗತ್ತೆ, ಭಯ ಆಗತ್ತೆ ಕಣೋ. ಅಮ್ಮ, ಈ ಯೋಚನೆ ಬೈಕೆಲ್ಲ ಅರ್ಥನೇ ಇಲ್ಲ. ಹೌದು, ಶ್ವೇತಾನ ನೀವೇ ಆರಿಸಿದ್ದು. ಹಾಗಂತ ಈ ಮದುವೆನ ನೀವು ಆರಿಸಿದ ಹುಡುಗಿ ನಾನು ಇವಳನ್ನೇ ಮದುವೆ ಆಗಬೇಕು ಅಂತ ಈ ಮದುವೆನ ಒಪ್ಕೊಂಡಿಲ್ಲ. ಐ ಟು ರಿಯಲಿ ಲೈಕ್ ಶ್ವೇತಾ ಅಮ್ಮ. ಸೊ ದೇರ್ ಇಸ್ ನಥಿಂಗ್ ಟು ವರಿ. ನನ್ನ ತಾಯಿ ಆಯ್ಕೆ ಯಾವತ್ತೂ ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ ಅಮ್ಮ. ನನಗೆ ಈ ಮನೆಗೆ ಯಾವ ರೀತಿ ಹುಡುಗಿ ಬೇಕಿತ್ತೋ ಆ ರೀತಿ ಹುಡುಗಿನೇ ಸೆಲೆಕ್ಟ್ ಮಾಡಿದ್ಯಾ. ಶ್ವೇತಾನೇ ಈ ಮನೆ ಸೊಸೆ ಅಮ್ಮ. ಅಯ್ಯೋ, ಊಟಕ್ಕೆ ಮನೆಗೆ ಬನ್ನಿ ಅಂದಿದ್ದೆ, ಇಷ್ಟು ಬೇಗ ಬಂದ್ಬಿಟ್ರಾ?